ಆ್ಯಕ್ಚುಲಿ ಫ್ಲಿಪ್ ಆದಾಗ ನಾವು ಇನ್ನೊಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ವಿ, ಒಂದು ಬರ್ಡ್ ವ್ಯೂ ಅಂತಲೇ ಹೇಳ್ಬೋದು. ಸೊ ಬರ್ಡ್ ಅಲ್ಲಿ ಹಂಗೆ ಫ್ಲಿಪ್ ಆಗಿದ್ದೀನಿ ಕೂಡ ನಿಮ್ಗೆ ಗೊತ್ತಾಗುತ್ತೆ. ವೆಲ್ಕಮ್ ಟು RR ರಿಟ್ರೀಟ್. ಗೈಸ್, ಇದು ಜಾಯಿಂಟ್ ಸ್ವಿಂಗ್ ಅಂತ 50 ಫೀಟ್ ತನಕ ಮೇಲೆ ಹೋಗುತ್ತಂತೆ, 40 ಫೀಟ್ ತನಕ. ಕೆಳಗೆ 50 ಫೀಟಲ್ಲಿ ಬೀಳ್ತಾರಂತೆ, ಡ್ರಾಪ್ ಮಾಡ್ತಾರಂತೆ. ಸಕ್ಕತ್ತಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲೆಟ್ಸ್ ಟ್ರೈ ದಿಸ್. ಏನೋ ನಾರ್ಮಲ್ ಥರ ಇರುತ್ತೆ, ಬಟ್ ಅಲ್ಲಿಂದ ಆ ಟೈಮಲ್ಲಿ ವ್ಯೂ ನೋಡುವಾಗ ಎಷ್ಟು ಡೀಪ್ ಇರುತ್ತೆ ಅಂದರೆ ಹಂಗೆ ಫುಲ್ ಭಯ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಕರೆಕ್ಟ್ ಒಬ್ಬರು ಅದಿದ್ದಾರೆ, ಅಲ್ಲಿಂದ ಬಿಡಿಸ್ತಾರಲ್ಲ, ಸಕ್ಕತ್ತಾಗಿರುತ್ತೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡೋಕೆ ಹೋದ್ರೆ ಒಂದು ಬ್ಯೂಟಿಫುಲ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಸೊ ರೆಸಾರ್ಟ್ ಹೋಗಿ ತುಂಬ ದಿನ ಆಗಿತ್ತು. ಸೊ ನಾವು ಫ್ರೆಂಡ್ಸ್ ಎಲ್ಲ ಪ್ಲಾನ್ ಹಾಕಿದ್ವಿ. ಸೊ ಅದಕ್ಕೋಸ್ಕರ ಒಂದು 1 ಡೇ ಟ್ರಿಪ್ ಆಗಿರಲಿ ಅಂತ. ಸೊ ಬನ್ನಿ ಹಂಗೆ ಜಾಯ್ನ್ ಆಗಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗೆ ನಾನು ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಸರ್ ಡ್ರೆಸ್ ಅಲ್ಲ ಅಲ್ಲಿ, ಯಾಕೆ ಡ್ರೆಸ್ ಹಾಕಲ್ವಾ? ಥೈರಾಯ್ಡ್ಗೆ ಹೋಗ್ಬಿಟ್ಟು ಜ್ವರ, ನಾ ಏನು ಮಾಡಿದೆ? ಸರ್ ನಾವು ಬಂದಿದ್ದು ಇನ್ನೂ ಗೊತ್ತಿಲ್ಲದೆ ಹಂಗೆ ನೋಡ್ತಾ ಇರ್ತಾರೆ ಫೋನಲ್ಲಿ ಒಳಗೆ ಹೋಗ್ಬಿಟ್ರೆ ಹಂಗೆ ನೋಡ್ತಾ ಇರೋದು. ಫೋನ್ ಒಳಗೆ ಹೋಗ್ಬಿಟ್ರೆ ಯಾರು ಏನು ಅಂತಲೇ ಮರ್ತ್ಬಿಡೋದು. ಅದು ಎಷ್ಟೊತ್ತು ಮಾಡ್ತಾನೋ ಗೊತ್ತಿಲ್ಲ. ಹಿಂಗೆ ನಿಂತೀರಾ ನೋಡೋಣ. 4 hours ಲೇಟರ್. ನೋಡು ಇಲ್ಲೇ ಇದೀವಿ, ನೋಡ್ತಾ ಮುಂದೆ ಏನಿದೆ, ಅದು ಕಿಟಕಿ ತೆಗ್ದಿದ್ದೀವಿ. ಫೋನ್ ಬೇರೆ ವರ್ಕ್ ಆಗ್ತಿಲ್ಲ ಅಂತಿದ್ದೀವಿ. ನೀವು ಎಷ್ಟೊತ್ತಪ್ಪ? ಆವಾಗಿಂದ ಇಲ್ಲೇ ನಿಂತಿದ್ದೀನಿ 1 ಅವರಿಂದ. ಇವಾಗ ನೋಡ್ತಾವನೆ. ಬಾ ಹತ್ತು. ಏನೋ ಪಾರ್ಸಲ್ ತಂದಿದ್ಯಾ? ಇರೋದೇ ಒಂದು ಬ್ಯಾಗು. ಯಾವ ಬ್ಯಾಗ್ ಅಂತೆ? ಲೇಸ್ ತಂದ್ಬಿಡೋಣ. ದರ್ಶನ್ ನೀನೇ ಇವಾಗ ಡಿಮ್ಯಾಂಡಲ್ಲಿ ಇರೋದು. ಥೈಲ್ಯಾಂಡ್ಗೆ ಹೋದಲ್ಲ, ಥೈಲ್ಯಾಂಡ್ ಸ್ಟೋರೀಸ್ ಬೇಕಂತೆ ಲಿಶಾಂತಿಗೆ, ಟಿಪ್ಸ್ ಬೇಕಂತೆ. ಹೆಂಗಿತ್ತು ಥೈಲ್ಯಾಂಡ್ ಅಲ್ಲ? ಫಸ್ಟ್ ಶೀಟೇ ಯಾವ್ದು ಹೇಳ್ತಾನೆ ನೋಡು. ಲಿಶಾಂತಿಗೆ ಬೇಕಾಗಿದ್ದು ಆ ಕಂಟೆಂಟೇ. ಅವ್ನಿಗೆ ಎಲ್ಲೋ ಹೋಗ್ತೀವಿ ಅಂದ್ರೆ ಗೊತ್ತಿಲ್ಲ. ಟ್ರಿಪ್ಪಲ್ಲಿ ಒಬ್ಬ ಬಾಯ್ ಇರ್ತಾನೆ, ಅವನಿಗೆ ಎಲ್ಲೋ ಹೋಯ್ತೀವಿ, ಯಾವ ಲೊಕೇಶನ್ನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬಾರೋ ಅಂದರೆ ಬರ್ತಾನೆ. ಸೊ ಆ ಥರನೇ ಒಬ್ಬ ಪರ್ಸನ್ನೇ ಲಿಶಾಂತ್. ಫೈನಲಿ RR ರಿಟ್ರೀಟ್ಗೆ ಬಂದಿದ್ದೀವಿ ಗೈಸ್. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ನೆಲಮಂಗಲ. ಸೊ ಬೆಂಗಳೂರು. ಸೊ ಬೆಂಗಳೂರಿಂದ ಜಸ್ಟ್ ಒಂದು 45 ಮಿನಿಟ್ಸ್ ಟು 1 hour ಡ್ರೈವ್ ಅಂತಲೇ ಹೇಳ್ಬೋದು. ಸೊ ಒಳಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಸೊ 12 acres ಆಫ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಒಳಗೆ ಹೋಗಿದ ತಕ್ಷಣ ಫಸ್ಟ್ ಈ ಥರ ಒಂದು ಬ್ಯಾಂಡ್ ಇರುತ್ತೆ. ಬ್ಯಾಂಡ್ ಟೈಪ್ ಆದರೆ ನೀವು ಕೂಡ ಈ ಪ್ಯಾಕೇಜ್ ತೊಗೊಂಡಿದ್ದೀರಿ ಅಂತ ಅರ್ಥ. ಸೊ ನಾವು ಇವತ್ತು ಡೇ ಪ್ಯಾಕೇಜ್. ಸೊ ಡೇ ಪ್ಯಾಕೇಜಲ್ಲಿ ಏನೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಹೋಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ನ ಟ್ರೈ ಮಾಡೋಣ. ಸೊ ಗೈಸ್ ಆ್ಯಕ್ಚುಲಿ ನೋಡೋಕೆ ಬಂದಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಸೊ ವೆಲ್ಕಮ್ ಡ್ರಿಂಕಲ್ಲಿ ನಿಮ್ಗೆ 2 ಫ್ಲೇವರ್ಸ್ ಇರುತ್ತೆ, ಒಂದು ಲಿಚ್ಚಿ ಒಂದು ಮ್ಯಾಂಗೋ. ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ವೆಲ್ಕಮ್ ಡ್ರಿಂಕ್. ಬಿಸಿಲಿಗಂತೂ ಕುಡಿಯೋಕ್ಕೆ ತಣ್ಣಗೆ ಸಕ್ಕತ್ತಾಗಿದೆ. ಸೊ ಫಸ್ಟ್ ಬಂದಿದ ತಕ್ಷಣ ಒಂದು ಬ್ರೇಕ್ಫಾಸ್ಟ್ ಅಲ್ವಾ. ಸೊ ಒಂದು ಡೇ ಪ್ಯಾಕೇಜ್ ಸ್ಟಾರ್ಟ್ ಆಗೋದೇ ಒಂದು ಬ್ರೇಕ್ಫಾಸ್ಟಿಂದ. ಸೊ ನೀವು ಮನೆಯಿಂದ ದೂರದಿಂದ ಬಂದಿರ್ತೀರಾ, ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಬೇಕಲ್ಲ, ಹಾಗಾಗಿ ನಿಮಗೆ ಅನ್ಲಿಮಿಟೆಡ್ ಬಫೆ ಇರುತ್ತೆ. ವೆಜಿಟೇರಿಯನ್ ಬ್ರೇಕ್ಫಾಸ್ಟಲ್ಲಿ ಒಂದು ಪ್ಲೇಟಲ್ಲಿ ನಿಮಗೆ ಇಡ್ಲಿ, ಪೂರಿ, ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಕೇಸರಿ ಬಾತು, ಚಟ್ನಿ, ಸಾಂಬಾರ್, ವಡೆ, ದೋಸೆ ಅಂತ ಅಂದ್ಬಿಟ್ಟು ಸೂಪರಾಗಿರುತ್ತೆ. ಸೊ ನಾನು ಕೂಡ ಎಲ್ಲ ಹಾಕೋಬಿಟ್ಟಿದ್ದೀನಿ. 2 ಕೇಸರಿ ಬಾತ್ ತೊಗೊಂಡ್ರೆ ಉಪ್ಪಿಟ್ಟು ತೊಗೊಬಂದು ನೀವು
ಅವನು ಹಾಕೊಂಡು ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ಹಾಕಿದ್ದೀನಿ. ಅವ್ನು ಒಂದು ಸ್ಪೂನ್ ಅವ್ನು ಎಲ್ಲರೂ ಹಾಕೊಂಡು ಅನ್ಕೊಂಡು ನಂತರ ನಾನು ವ್ಯೂವರ್ಸ್ಗೋಸ್ಕರ ಎಲ್ಲನೂ ಹಾಕೊಂಡು ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಬಿಸಿಬೇಳೆ ಬಾತು, ಇಡ್ಲಿ, ಪೂರಿ ಅಂತ ಅಂದ್ಬಿಟ್ಟು ಎಲ್ಲ ಹಾಟ್ ಬಾಕ್ಸಲ್ಲಿ ಇಟ್ಟಿರ್ತಾರೆ. ಬಿಸಿಯಾಗಿದೆ, ಸೂಪರ್ ಆಗಿದೆ ಆ್ಯಕ್ಚುಲಿ. 2 ವೆರೈಟಿ ಆಫ್ ಚಟ್ನಿ, ಸೂಪರ್. ಸೊ ಬ್ರೇಕ್ಫಾಸ್ಟ್ನ ನಾನು ಮುಗಿಸ್ಕೊಂಡು ನೆಕ್ಸ್ಟು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಯೂಶ್ವಲಿ ಡೇ ಔಟ್ ಪ್ಯಾಕೇಜ್ಗೆ ಬಂದಿರೋದು, ಬಟ್ ನಾವು ವ್ಲಾಗ್ ಮಾಡ್ತಿದ್ದೀವಿ ಅಂತ ಅನ್ನೋದಕ್ಕೋಸ್ಕರ ಅವರು ರೂಮ್ ಸ್ಟೇನೂ ಕೂಡ ಇದೆ, ರೂಮ್ನು ಕೂಡ ತೋರಿಸಿ ವ್ಯೂವರ್ಸಿಗೆ ಹೆಲ್ಪ್ ಔಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ರೂಮ್ಸ್ನ ತೋರಿಸ್ಕೊಡ್ತೀನಿ ಬನ್ನಿ. ಓ ಗೈಸ್, ಇದೊಂದು ಸ್ವೀಟ್ ರೂಮ್ ಅಂತಲೇ ಹೇಳ್ಬೋದು. ಸೊ ನೀವು ಇನ್ ಕೇಸ್ ಒಂದು ಕಪಲ್ಸ್ ಆಗಿದ್ರೆ ಅಥವಾ ಫ್ರೆಂಡ್ಸ್ ಜೊತೆ ಬರ್ತಿದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೂಪರಾಗಿ ಒಂದು ಬೆಡ್, ಸೊ ಟಿ ವಿಸ್ ಕೂಡ ಎಂಟರ್ಟೈನ್ಮೆಂಟ್ ಇರುತ್ತೆ. ತುಂಬ ಫ್ರೆಶ್ ಆಗಿದೆ ಗೈಸ್. ಆ್ಯಕ್ಚುಲಿ ನೋಡೋಕೆ ಅರೋಮಾ ಕೂಡ ಆ ರೂಮ್ಸ್ ಫ್ರಾಗ್ನೆನ್ಸ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಂದು ಟೆಲಿಫೋನ್ಸ್ ಆಗಿರಲಿ ಸರಿ, ಇಲ್ಲೊಂದು ಮಿರರ್ ಕೂಡ ಇದೆ. ಸೊ ಇನ್ನೊಂದು ಏನು ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಒಳಗೆ ನಿಮಗೆ ಜಕ್ಕೂಸಿ ಅವೈಲೇಬಲ್ ಇದೆ ಗೈಸ್. ಸೊ ಜಕ್ಕೂಸಿ ಕೂಡ ಇದೆ, ಒಂದು ಸ್ಪೇಷಿಯಸ್ ರೂಮ್ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ವಾಶ್ರೂಮ್ಸ್ ಗೈಸ್. ಸೊ ವಾಶ್ರೂಮ್ಸಲ್ಲಿ ನಿಮಗೆ ಆಸ್ ಯೂಶುವಲ್ ಕಮೋಡ್ಸ್, ಬಾತಿಂಗ್ ಏರಿಯಾ, ಸ್ಟವಲ್ಸ್, ಮತ್ತು ಇಲ್ಲಿ ಹೈಲೈಟ್ ಆಗಿರೋ ಜಕ್ಕೂಸಿ ಇರುತ್ತೆ. ಜಕ್ಕೂಸಿ ಇಲ್ಲಿ ಆನ್ ಮಾಡಿ ತೋರಿಸಿದ್ರೆ ನೋಡಿ, ಸೊ ನೀರು ಬರ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಡೇ ಔಟ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಲ್ಲ. ನೀವು ಇನ್ ಕೇಸ್ ಸ್ಟೇ ಮಾಡೋರು ಇದ್ದರೆ ಖಂಡಿತ ಈ ಪ್ಯಾಕೇಜಸ್ ಇರುತ್ತೆ ನಿಮಗೆ. ಸೊ ಎಲ್ಲ ಡೀಟೇಲ್ಸು ನಾನು ಲಾಸ್ಟಲ್ಲಿ ನಿಮಗೆ ಪ್ರೈಸ್ ಡೀಟೇಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ನಿಮಗೆ ಯಾವಾಗೂ ನೋಡೋಕೋರೆ ಪೂಲ್ ವ್ಯೂಸ್ ಗೈಸ್. ಆ್ಯಕ್ಚುಲಿ ನೋಡೋಕೆ ಸ್ವಿಮ್ಮಿಂಗ್ ಪೂಲ್ ವ್ಯೂ ಇರುತ್ತೆ. ಸೊ ಬಾಲ್ಕನಿನ ತೋರಿಸ್ಕೊಟ್ಬಿಡ್ತೀನಿ ಬನ್ನಿ. ಸೊ ಇಲ್ಲಿ ನಿಮಗೆ ಯೂಶ್ವಲಿ ಈವ್ನಿಂಗ್ ಟೈಮ್ ಆದರೆ ಕಪಲ್ಸ್ ಆಗಿ ಬಂದರೆ ನಿಮಗೆ 2 ಚೇರು, ಕಾಫಿ, ಟೀ, ಡ್ರಿಂಕ್ ಕುಡ್ಕೊಂಡು ಒಂದು ಪೂಲ್ ವ್ಯೂನ ಹಂಗೆ ಎಂಜಾಯ್ ಮಾಡಿಕೊಂಡು ಇರುತ್ತೆ. ಆ್ಯಂಡ್ ಪೂಲ್ ತುಂಬ ಅಟ್ರಾಕ್ಟಿವ್ ಇದೆ ಅಂತ ಒಂದು ಟೈಲ್ಸ್ ಹಾಕಿರ್ತಾರೆ, ಅಷ್ಟೊಂದು ಸಮಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಲುಕ್ಸ್ ಕ್ಲೀನ್. ಆ್ಯಕ್ಚುಲಿ ನೋಡೋಕೋರೆ ಪ್ರತಿಯೊಂದು 12 acres ಆಫ್ ಲ್ಯಾಂಡ್ನ ಬಂದ್ಬಿಟ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಏರಿಯಾಗೂ ಒಂಥರ ಬೋರ್ಡ್ ಮೆನ್ಷನ್ ಮಾಡಿದ್ದಾರೆ ಏನೇನಿದೆ ಅಂತ. ಸೊ ದಟ್ ನಮ್ಗೆ ಎಲ್ಲೂ ಕನ್ಫ್ಯೂಷನ್ಸ್ ಆಗಲ್ಲ ಅಂತ ಅಷ್ಟೇ. ಇಲ್ಲಿ ನಿಮಗೆ ಕಿಡ್ಸ್ ಪ್ಲೇ ಏರಿಯಾ ಇದೆ. ಅಪ್ ಟು 10 years ತನಕ ಕಿಡ್ಸು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ನಾವು ಬಂದ್ಬಿಟ್ಟು ಅಡಲ್ಟ್ಸ್ ಅಲ್ವಾ, ಸೊ ಹಾಗಾಗಿ ಅಂದರೆ ಆಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಆಟ ಆಡೋಣ ಬನ್ನಿ. ರಾಕೆಟ್ ಎಜೆಕ್ಟರ್ ಅಂತ ಆ್ಯಕ್ಚುಲಿ ನೋಡಿದ್ರೆ ವೆಯ್ಟ್ ಲಿಮಿಟ್ ಇರೋದೇ ಸೂಪರ್ ಫನ್ ಆಗಿ ಎಲ್ಲರೂ ಲೈನ್ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. 75 kg ಬಿಲೋ ಇದ್ರೆ ಇದನ್ನ ನೀವು ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ಅವರು ಅಲೋ ಮಾಡೋದಿಲ್ಲ. ಸೊ 75 kg ಒಳಗಿದ್ರೆ ಆರಾಮಾಗಿ ಆಡ್ಬೋದು ಇದನ್ನ. ಸಕ್ಕತ್ತಾಗಿತ್ತು ಗೈಸ್. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಶಾಕ್ ಆಗಿ ಫ್ಲಿಪ್ ಆಗಿದ್ದು. ನಾನು ಫಸ್ಟ್ ಫ್ಲಿಪ್ ಆಗಿದ್ದು, ಅದಾದಮೇಲೆ ತುಂಬ ಜನ ಫ್ಲಿಪ್ ಆದರು. ಸೊ ವೆಯ್ಟ್ ಲಿಮಿಟ್ ಇರುತ್ತೆ. ನಾನು ಬಂದ್ಬಿಟ್ಟು 60 kg ಇರ್ತೀನಿ. 75 ಬಿಲೋಸ್ ಇದ್ದರೆ ಅವ್ರು ಅಲೋಡೇ ಮಾಡಲ್ಲ. ಬಟ್ ಸೂಪರ್ ಆಗಿತ್ತು, ಒಂದು ಒಳ್ಳೆ ಮಜಾ. ಒಂಥರ ರಾಕೆಟ್ ಎಜೆಕ್ಟರ್ ಫಸ್ಟ್ ಟೈಮ್ ಲೈಫಲ್ಲಿ ಮಾಡಿದ್ದು, ಸೂಪರ್ ಫನ್ ಆಗಿತ್ತು ಗೈಸ್. ಆ್ಯಕ್ಚುಲಿ ಫ್ಲಿಪ್ ಆದಾಗ ನಾವು ಇನ್ನೊಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದು ಬರ್ಡ್ ವ್ಯೂ ಅಂತಲೇ ಹೇಳ್ಬೋದು. ಸೊ ಬರ್ಡ್ ಅಲ್ಲಿ ಹಂಗೆ ಫ್ಲಿಪ್ ಆಗಿದ್ದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸಕ್ಕ ಥ್ರಿಲ್ಲಿಂಗ್ ಆಗಿತ್ತು ನನಗೆ ಆ ವ್ಯೂ ಇಂದ ನೋಡುವಾಗ. ನೀವು ಕ್ಯಾಮ್ರಾದಲ್ಲಿ ನೋಡ್ಬೋದು ಆ ಥರ ವ್ಯೂ, ಸೂಪರ್ ಥ್ರಿಲ್ಲಿಂಗ್ ಆಗಿತ್ತು. ವೆಲ್ಕಮ್ ಟು RR ರಿಟ್ರೀಟ್ ಗೈಸ್. ಥರ್ಡ್ ಬೈಕು ಇದಂತೂ ಸಕ್ಕ ಥ್ರಿಲ್ಲಿಂಗ್ ರೈಡ್ ಅಂತಲೇ ಹೇಳಬೇಕು. ಸೊ ನೀವು ಇನ್ ಕೇಸ್ ಇದು ಬಂದರೆ ಇದು ಅಡಿಷನಲ್ ಕಾಸ್ಟ್ ಆಗಿರುತ್ತೆ. ₹200. ಸೊ ನಿಮಗೆ ಸ್ಟಾರ್ಟಿಂಗ್ ರಿಸೆಪ್ಷನ್ ಇಂದ ಸ್ಟಾರ್ಟ್ ಆಗಿ ಹಂಗೆ ರೋಡಲ್ಲಿ ಬಂದು ಆಫ್ ರೋಡಿಂಗ್ ಮಾಡ್ತಾರೆ. ಥ್ರಿಲ್ಲಿಂಗ್ ಆಗಿರುತ್ತೆ ಗೈಸ್. ನೀವು ಹಂಗೆ ಕ್ಲಿಪ್ಸ್ ನೋಡ್ತೀರಾ, ಸಕ್ಕತ್ ಮಜಾ ಆಗಿರುತ್ತೆ. ಬಟ್ ₹200 ನೀವು ಅಡಿಷನಲ್ ಪೇ ಮಾಡ್ತಾ ಇರುತ್ತೆ. ಬಟ್ ಸೀರಿಯಸ್ಲಿ ಒಂದ್ಸರಿ ಟ್ರೈ ಮಾಡಿ, ಪಕ್ಕಾ ವರ್ತ್ ಅಂತಾನೆ ಹೇಳ್ತೀನಿ. ವಿ ಆರ್ ಎಂಜಾಯಿಂಗ್ ಇಟ್. ಗೈಸ್ ಇದು ಜಾಯಿಂಟ್ ಸ್ವಿಂಗ್ ಅಂತ 50 feet ತನಕ ಮೇಲೆ ಹೋಗುತ್ತಂತೆ, 40 feet ತನಕ. ಕೆಳಗೆ 50 feet ಅಲ್ಲಿ ಬೀಳ್ತಾರಂತೆ, ಡ್ರಾಪ್ ಮಾಡ್ತಾರಂತೆ. ಸಕ್ಕತ್ತಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲೆಟ್ಸ್ ಟ್ರೈ ದಿಸ್. ಬಾಯ್ ಬಾಯ್ ಬಾಯ್. ಕೈ ಗಟ್ಟಿ ಇಟ್ಕೊಳ್ರು. ಅಯ್ಯೋ ನನಗೆ ಒಂದೇ ಕೈ ಕಣೋ ಅಣ್ಣ, ಬೇಡ ನಾರ್ಮಲೇ ಇರ್ಲಿ. ಅಲ್ಲಿ ಬೇರೆ ಫ್ಲಿಪ್ ಮಾಡಿಸ್ತೀನಿ. ಓ ತಿರ್ಗಾ ಫ್ಲಿಪ್ ಮಾಡಿಸ್ಬಿಡಿ ಅಂದ್ಬಿಟ್ಟವ್ರು ಏನೋ. ಏನೋ ಭಯ ಆಗ್ತಿರಿ. ಸಾಕು ಸಾಕು. ಭಯ ಇರಲಿಲ್ಲ ಕಣ. ನಿಮ್ಮಿಬ್ರು ನೋಡಿ ನನಗೂ ಭಯ ಆಗ್ತಿದ್ಯೋ. ಬಿಡುವಾಗಿರೋದು ಹಬ್ಬ ನಮ್ಗೆ. ರೆಡಿ ದರ್ಶನ್, ದಿನೇಶ್.
ಅಮೇಜಿಂಗ್ ಗೈಸ್, ಬ್ರೋ ಒಳ್ಳೆ ರೆಸಾರ್ಟ್ ಗೈಸ್, ಸೀರಿಯಸ್ಲಿ ಇವಾಗ ಹೇಳ್ತಿದೀವಿ, ಖಂಡಿತ ಮಸ್ಟ್ ಟ್ರೈ ಇವೆಲ್ಲ ಗಾಯ್ಸ್. ಈ ರೆಸಾರ್ಟ್ ಬಂದು 1 month old ಅಷ್ಟೇ. ಥೈಲ್ಯಾಂಡ್ ಹೋಗ್ಬಿಟ್ಟು ನೋಡ್ದ ಏನೇನು ಕಲ್ತ್ಕೊಂಡ್ಬಿಟ್ಟು. ಸೊ ಬಿಗ್ ಥ್ಯಾಂಕ್ಸ್ ಟು ಅಡ್ವೆಂಚರ್ ಕ್ರೂ ಅಂತಲೇ ಹೇಳ್ಬೋದು. ಸೊ ಬಿಕಾಸ್ ಇವರೇ ಪರ್ಫೆಕ್ಟಾಗಿ ನಮ್ಮ ಸೇಫ್ಟಿಯಸ್ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಿರೋದು. ಸೊ ಥ್ಯಾಂಕ್ ಯು ಗೈಸ್. ಜಾಯಿಂಟ್ ಸ್ವಿಂಗ್ ಅಂತ ಗೈಸ್, ಸೀರಿಯಸ್ಲಿ ಒನ್ ಆಫ್ ದಿ ಮೋಸ್ಟ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ನಾವು ಮಾಡಿದ್ದಿಲ್ಲ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ನೋಡೋಕೆ ಆಫ್ ರೋಡಿಂಗ್ ಮಾಡಿದ್ವಿ, ಆಫ್ ರೋಡಿಂಗ್ ತುಂಬ ಇಷ್ಟ ಆಯಿತು, ಅದಕ್ಕಿಂತ ಇದು ಇನ್ನೂ ಇಷ್ಟ ಆಯ್ತು ಅಂತಲೇ ಹೇಳಬೇಕು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆಲ್ಲ? ಅಲ್ಟಿಮೇಟ್ ಗಾಯ್ಸ್, ಮಸ್ಟ್ ಟ್ರೈ. ಮಸ್ಟ್ ಇವರೇ ಎದುರ್ಕೊಂಡಿದ್ದ, ನೀವು ನೋಡಬಹುದಿತ್ತು ವಿಡಿಯೋ, ಸೂಪರ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ದ ಕ್ರೂ ಮೆಂಬರ್ಸ್ ಆಫ್ ಆಕ್ಟಿವಿಟೀಸ್. ಸೊ ಯಾಕಂದರೆ ಅವರೇ ಕ್ಲೀನಾಗಿ ಕೇರ್ ತಗೊಂಡು ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಕೇಳ್ಕೊಂಡು ಸೇಫ್ಟಿ ಮೆಷರ್ಸ್ ಮಾಡ್ಕೊತಿದ್ದಾರೆ. ಆ್ಯಂಡ್ ನಾನು ಬಂದಿದ್ದೀನಿ ಅಂತ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಇನ್ನೂ ಹೈಟ್ ಆಗಿತ್ತು. ಹೌದು. ಎಕ್ಸ್ಪೀರಿಯನ್ಸ್ ಇವ್ರನ್ನ ಕೇಳಬೇಕು, ಸ್ಪೆಷಲಿ ಸೆಕೆಂಡ್ ಎಕ್ಸ್ಪೀರಿಯನ್ಸು ಬ್ರೋ ಖಾನ್ ಅಂತ ಆ್ಯಕ್ಚುಲಿ ಅವ್ರ ಹೆಸರು. ಥ್ಯಾಂಕ್ ಯು ಸೊ ಮಚ್ ಬ್ರೋ, ನೀವು ಬಂದಿದ್ದಕ್ಕೆ ಇನ್ನೂ ಧೈರ್ಯ ಮಾಡಿ ಅವರು ಇನ್ನೂ ಟಾಪ್ ಕರ್ಕೊಂಡು ಹೋದ್ರು. ಇಲ್ಲಿಂದ ನೋಡೋಕೆ ನಿಮ್ಗೇನೋ ಏನೋ ನಾರ್ಮಲ್ ಥರ ಇರುತ್ತೆ, ಬಟ್ ಅಲ್ಲಿಂದ ಆ ಟೈಮಲ್ಲಿ ವ್ಯೂ ನೋಡುವಾಗ ಎಷ್ಟು ಡೀಪ್ ಇರುತ್ತೆ ಅಂದರೆ ಹಂಗೆ ಫುಲ್ ಭಯ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಕರೆಕ್ಟ್ ಬರೋ ಅದೇ ಥರನೇ ಅಲ್ಲಿಂದ ಬಿಡಿಸ್ತಾರಲ್ಲ, ಸಕ್ಕತ್ತಾಗಿರುತ್ತೆ. ಸೊ ಸ್ವಿಂಗಿಂಗ್ ಅಂತೂ ಮಸ್ಟ್ ಟ್ರೈ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ ಖಾನ್ ಅಂತ. ಆ್ಯಕ್ಚುಲಿ ಅವರೇ ಅಸಿಸ್ಟ್ ಮಾಡ್ತಾ ಇದ್ದಾರೆ ರೆಸಾರ್ಟ್ ಕಡೆಯಿಂದ. ಸೊ ಸೂಪರಾಗಿ ಅಸಿಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಬೇಜಾನ್ ಪ್ಲೇಸಸ್ ಎಲ್ಲ ಇದೆ, ಸೊ ಇದನ್ನೆಲ್ಲ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇದು ತುಂಬ ಈಸಿ ಆಗ್ತಿದೆ ನಮ್ಗೆ ಬ್ಲಾಗ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬಿ ಬ್ಯಾಕ್ ಅಗೇನ್. ಯಾ ನಿಶಾಂತ್, ಫಸ್ಟು ನಿನಗೆ ಏನಕ್ಕಂದ್ರೆ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ, ಲೇಡೀಸ್ ಫಸ್ಟ್, ಅದಕ್ಕೆ ಆಲ್ ದ ಬೆಸ್ಟ್ ಇಶಾಂತ್. ಕಮಾನ್ ಹೆಂಗೆ ತೆಂಗಿನಕಾಯಿ ಹೊಡಿಬೇಡ್ವ? ತೆಂಗಿನಕಾಯಿ ಬೇಕಂದ್ರೆ ಕೇಳಿ ಇಸ್ಕೊಳ, ಯಾಕೋ ತೆಂಗಿನಕಾಯಿ ಹೊಡಿತ್ಯಾ? ಎಲ್ಲಿರ್ಬೇಕಂತೆ ಅಡ್ಕೆನು ಎಲ್ಲ ಪ್ಲಾನ್ ಮಾಡ್ಬಿಟ್ಟ ನೀನು. ಫುಲ್ಲು ಇವಾಗ ಆಗಿದೆ ಪಕ್ಕ ರೆಡ್ ಅಥವಾ ಎಲ್ಲೋ ರೌಂಡ್ ಶಾಟ್ ಹೊಡಿತಾನೆ. ಕಮಾನ್. ಹಾಂ, ಎಲ್ಬೋ ಮೇಲಿರಬೇಕು. ಹಾಂ ಓಕೆ ಬ್ರೋ. ಆ್ಯಕ್ಚುಲಿ ನನಗೂ ಅಷ್ಟು ಬರಲ್ಲ, ನಾನು ನಿನಗೆ ರೇಗಿಸ್ತಾ ಇದ್ದೀನಿ. ಹಿಂಗೆ ಈಗ ಎಲ್ಲಿರು ಕೊಟ್ಟು ಬ್ರೋ ಹೇಳ್ದ, ಎಲ್ಲಿರು ಕೊಡ್ತಾರೆ ಅಂತ ಹೇಳಿದ್ರ, ಅದಕ್ಕೆ ಕರೆಕ್ಟ್ ಕೊಡ್ತಾವೆ ನೀವು. ಇವಾಗ ನಿಶಾಂತ್ 1 ಪಾಯಿಂಟ್, ದರ್ಶನ್ 0 ಪಾಯಿಂಟ್ ಇವಾಗ ತನಕ. ನೋಡೋಣ. ಮಹೇಶ್ಮತಿ ಪರವಾಗಿಲ್ಲ, ವೈಟ್ ಕಲರ್ ಹೊಡೆದ ಅಟ್ಲೀಸ್ಟ್ 0.5. ಇವಾಗ ನಾನು ಹಿಂಗ ಓಕೆ. ಓ ಫಸ್ಟ್ ಪಾಯಿಂಟೇ ಸ್ವಲ್ಪ 0.5 ಎಕ್ಸಲ್ ಹೋಗಿದೆ. ಆರೆಂಜ್ ಹತ್ರ ಪಾಯಿಂಟು. ಓ ಔಟ್ ಆಫ್ ಬೌಂಡ್ರಿ ಕಣ ನಾನು, ಅದಕ್ಕೆ ಲಾಸ್ಟ್ ಚಾನ್ಸ್, ನನಗೆ ಇನ್ನೊಂದು ಚಾನ್ಸ್ ಇದೆಯಂತೆ. ಥ್ಯಾಂಕ್ ಯು ಬ್ರೋ. ಹಿಂಗೆ 2 ಪಾಯಿಂಟ್ಸ್. ಇವಾಗ ಯಶಸ್ ಟರ್ನು, ನೋಡೋಣ ಹೆಂಗಿರುತ್ತೆ ಅಂತ. ಕಮಾನ್ ಮ್ಯಾನ್ ಯಶಸ್. ಸೈಕೋ 1 ಪಾಯಿಂಟ್. You have 1 point left. Yes, beat Dinesh. Win. Hey, no, ಯಾರ expert in this. ಇವನು ಪಾಪ ವಿಡಿಯೋ ಬಂದಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋ ಮಾಡ್ಬೇಕು, ಬೋರ್ ಹೊಡ್ಬಿಡ್ತು ಆಮೇಲೆ ವ್ಯೂವರ್ಸ್ಗೆ. ಅದ್ರಲ್ಲಿ ವಿಡಿಯೋ ಮಾಡಬೇಡ, ಬರೀ ಕ್ಯಾಮರಾದಲ್ಲಿ ಮಾಡು. ನನ್ನ ಮಕ್ಕಳ ಕ್ಯಾಮರಾ Very good experience. Actually, food is very good and adventurous activity also very good. This environment is very good. It's just like natural.
It's not like, looks like artificial, beyond to this city area. So I feel like good. Nature thing, it's pura full vibe, natural vibe. Yes, totally is worth. That's why we are here, na? I generally went outside, but it seems like same place. Okay, it's not look like some you have came from city to somewhere. So it's like in Bangalore you can find a natural place like that only. So that's why I like it. It's definitely a refreshing environment. Food is also nice and the environment too. So it's definitely a good place to visit. ರೆಸಾರ್ಟಲ್ಲಿ ಗೇಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಫುಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನನಗೂ ಸ್ವಲ್ಪ ಡೌಟ್ ಇತ್ತು. ಅದಕ್ಕೋಸ್ಕರ ನಾವು ಈ ಥರ ವೆಜಿಟೇರಿಯನ್ ಫುಡ್ ತೊಗೊಂಡಿದ್ವಿ. ವೆಜಿಟೇರಿಯನ್ ನಿಮಗೆ 14 ವೆರೈಟೀಸ್ ಆಫ್ ವೆಜಿಟೇರಿಯನ್ ಐಟಮ್ಸು ಅನ್ಲಿಮಿಟೆಡ್ ಆಗಿ ಬಫೆದಲ್ಲಿ ಇಟ್ಟಿರ್ತಾರೆ. ಆಲ್ಸೋ ನಾನ್ ವೆಜಿಟೇರಿಯನ್ಸು ಕೂಡ ಇರುತ್ತೆ. 2 ವೆರೈಟಿ ಡೆಸರ್ಟ್ಸು ಕೂಡ ಇರುತ್ತೆ. ನಾನ್ ವೆಜಿಟೇರಿಯನ್ಸಲ್ಲಿ ನಮಗೆ ಚಿಕನ್ ಬಿರಿಯಾನಿ ಇದೆ ವಿತ್ ಪೀಸ್ ಕೊಡ್ತಾರೆ, ಮತ್ತು ಮುರ್ಟಿಕಾ ಅಂತ ಅಂದ್ಬಿಟ್ಟು ಒಂದು ಚಿಕನ್ ಸ್ಟಾರ್ಟರ್ಸ್ ಇರುತ್ತೆ, ಚಿಕನ್ ಗ್ರೇವಿ ಮಸಾಲ ಥರ ಇರುತ್ತೆ. ಫಸ್ಟ್ ಸ್ವೀಟ್ನ ಟ್ರೈ ಮಾಡೋಣ. ಸೊ ಸ್ವೀಟು ಹಾಗೆ ಟ್ರೈ ಮಾಡ್ಬಿಡ್ತೀನಿ. ಯಾ ಸೀರಿಯಸ್ಲಿ ಮಸ್ಟರ್ಡ್ ಏನಾದರೂ ಒಂದು ವಿಷಯ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕಂತಲ್ಲ, ನಾನು ಲಂಚ್ನ ಸ್ವೀಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಇಷ್ಟ ಆಯಿತು. ನೂಡಲ್ಸ್ ಇರುತ್ತೆ, ಫ್ರೈಡ್ ರೈಸ್ ಇರುತ್ತೆ, ನಿಮ್ಗೆ ಅವಾಗೇ ನೋಡಿರಬೇಕು. ಫುಲ್ ಆ್ಯಂಡ್ ಫುಲ್ ಆಫ್ ಬಫೆ ಐಟಮ್ಸೇ. ಎಷ್ಟು ಬೇಕಂದ್ರೆ ಹಾಕೊಂಡು ತಿಂತಾ ಇರ್ಬೋದು, ಬಟ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಚೆನ್ನಾಗಿದೆ ಗೈಸ್. ಇಷ್ಟೊಂದು ವೆರೈಟೀಸ್ ಕೊಡ್ತಿದ್ದೀರ ಅಂತಂದರೆ ಸೂಪರ್ ಮಜಾ ಮಾಡ್ಬೋದು ಅಂತಲೇ ಹೇಳ್ಬೋದು. ಬಿಕಾಸ್ ಹೊಟ್ಟೆ ತುಂಬಿಡುತ್ತೆ. ನೀವು ಇಷ್ಟೊತ್ತು ಮಾಡಿರೋದಕ್ಕೆ ಹೊಟ್ಟೆ ಹಸು ಇರುತ್ತೆ. ಈ ಥರ ಪ್ರೋಟೀನ್ಸ್ ಬೇಕೇ ಬೇಕಲ್ಲ. ನೆಕ್ಸ್ಟ್ ಒಂದು ಸೆಟ್ ಆಫ್ ಗೇಮ್ಸ್ ಎಲ್ಲ ಇದೆ, ಸ್ವಿಮ್ಮಿಂಗ್ ಪೂಲಲ್ಲಿದೆ. ಅದಕ್ಕೋಸ್ಕರ ಸೂಪರ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ರೈಸು, ವೈಟ್ ರೈಸು, ರಸಮ್ಸ್ ಎಲ್ಲ ಇರುತ್ತೆ. ಸೊ ಈ ವೈಟ್ ರೈಸ್ ದಾಲ್ ಗ್ರೇಟ್ ಗೈಸ್. ಫುಡ್ ಅಂತೂ ಗ್ರೇಟ್ ಅಂತಲೇ ಹೇಳ್ಬೋದು ಗೈಸ್. ಆ್ಯಕ್ಚುಲಿ ನೋಡೋಕೆ ಇವಾಗ ನಮ್ಮ ಸ್ಟಾರ್ಟರ್ಸ್ ಆ್ಯಕ್ಚುಲಿ ನೋಡೋಕೆ ಮುರ್ಟಿಕಾ ಅಂತ ಅಂದ್ಬಿಟ್ಟು ಚಿಕನ್ ಕೊಟ್ಟಿದ್ದಾರೆ, ದೊನ್ನೆ ಬಿರಿಯಾನಿ ಕೊಟ್ಟಿದ್ದಾರೆ, ಚಿಕನ್ ಮಸಾಲ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಹಾಗೆ ಟ್ರೈ ಮಾಡೋಣ. ಸೊ ಯೂಸ್ ನೋಡೋಕೆ ಬಿಸಿ ಬಿಸಿ ಬಿರಿಯಾನಿ ಫಸ್ಟ್ ಸ್ಟಾರ್ಟರ್ಸಿಂದ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಡ್ರೈ ಐಟಮು. ಸೂಪರ್ ಎಮ್ಮಿ ಗೈಸ್. ಟಯರ್ಡ್ ಆಗಿಬಿಡ್ತೀವಲ್ಲ, ಈ ಥರ ಒಂದು ಒಳ್ಳೆ ಪ್ರೋಟೀನ್ ಸಿಗ್ತಿದ್ದಾರೆ, ಹೋಗ್ತಾ ಇರುತ್ತೆ. ಅದು ಈ ಥರ ಒಂದು ಟೇಸ್ಟ್ ಸಿಕ್ಬಿಟ್ರೆ ಸೂಪರ್. ಪಕ್ಕದಲ್ಲಿ ಹಂಗೆ ಗ್ರೇವಿ ಥರ ಒಂದು ಚಿಕನ್ನು, ಅದನ್ನು ಕೂಡ ಹಂಗೆ ಟೇಸ್ಟ್ ಮಾಡೋಣ. ಎಲ್ಲನೂ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ನೀವು ಪ್ಯಾಕಿಂಗ್ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಗ್ರೇವಿನ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಿರಿಯಾನಿ ಸ್ವರ್ಗ. ಐಸ್ ಕ್ರೀಮ್ಸ್ ಇರುತ್ತೆ, ಐಸ್ ಕ್ರೀಮ್ ಮುಗಿಸ್ಕೊಂಡು ಅಥವಾ ನೀವು ಜ್ಯೂಸ್ ತೊಗೊಂಡು ಎಂಜಾಯ್ ಮಾಡ್ಬೋದು. ಇವಾಗ ತನಕ ನಾವು ತೋರಿಸಿರೋದು ಫಸ್ಟ್ ಹಾಫ್ ಅಷ್ಟೇ, ಇನ್ಮೇಲೆ ತೋರಿಸೋದು ಸೆಕೆಂಡ್ ಹಾಫು. Hey guys. ಸೆಕೆಂಡ್